ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನೊಂದು ಇನ್ಫಾರ್ಮೇಶನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಡ್ಸೆನ್ಸ್ ಪಿನ್ ಅನ್ನ ಹಾಕಿದ ಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಯಾವ ರೀತಿ ಹಾಕೋದು ಅಂತ. ಲ್ಯಾಪ್ಟಾಪ್ ಅಲ್ಲಿ ಬೇಕಾದ್ರೂ ನೀವು ಇದನ್ನ ಹಾಕಬಹುದು, ಹಾಗೆ ಫೋನ್ ಅಲ್ಲಿ ಕೂಡ ಹಾಕಬಹುದು. ನಾನು ನನ್ನ ಫೋನ್ ಅಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಫಸ್ಟ್ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಅಲ್ಲಿ ಗೂಗಲ್ ಅಡ್ಸೆನ್ಸ್ ಅಕೌಂಟ್ ಅಂತ ಕೊಟ್ರೆ ಲಿಂಕ್ ಓಪನ್ ಆಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಅಡ್ಸೆನ್ಸ್ ಅಕೌಂಟ್ಗೆ ಹೋಗ್ತೀವಿ. ನೋಡಿ, ಈ ರೀತಿನಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸ್ ಲೆಫ್ಟ್ ಸೈಡ್ ಲಾಸ್ಟ್ ಅಲ್ಲಿ ಇರುತ್ತೆ. ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ಪೇಮೆಂಟ್ ಅಂತ ಕೊಟ್ಟು ಪೇಮೆಂಟ್ ಇನ್ಫಾರ್ಮೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿನಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿ $14 ಆಗಿರೋದನ್ನ ತೋರಿಸ್ತಾ ಇದೆ. ಕೆಳಗಡೆ ಹೋದ್ರೆ ಅಲ್ಲಿ ಆಡ್ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ. ಸೊ ನೇಮ್ ಆನ್ ಬ್ಯಾಂಕ್ ಅಕೌಂಟ್, IFSC ಕೋಡು, ಬ್ಯಾಂಕ್ ನೇಮು, ಸ್ವಿಫ್ಟ್ BIC, ಈ ರೀತಿ ಅಕೌಂಟ್ ನಂಬರ್ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೇಳುತ್ತೆ. ಇದನ್ನೆಲ್ಲ ಫಿಲ್ ಮಾಡಿ ನೀವು ಸೇವ್ ಅಂತ ಕೊಟ್ರೆ ಅದು ಅಪ್ಡೇಟ್ ಆಗುತ್ತೆ. ಸ್ವಿಫ್ಟ್ BIC ಕೋಡ್ ಏನಿದೆ ಇದು ಎಲ್ಲಾ ಬ್ಯಾಂಕ್ಗೂ ಇರೋದಿಲ್ಲ. ಸೊ ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಅನ್ನ ನೀವು ಕೊಡಬಹುದು. ನಮ್ದು ಚಿಕ್ಕನಾಯಕನಹಳ್ಳಿಯಲ್ಲಿ ಇಲ್ಲದೆ ಇರೋ ಕಾರಣ ನಾನು ತುಮಕೂರು ಬ್ರಾಂಚಿನ ಸ್ವಿಫ್ಟ್ ಕೋಡ್ ಅನ್ನ ಹಾಕಿದ್ದೀನಿ. ಎಲ್ಲ ಇನ್ಫಾರ್ಮೇಶನ್ ಹಾಕಿ ಸೇವ್ ಅಂತ ಕೊಟ್ರೆ ನೋಡಿ ಈ ರೀತಿನಲ್ಲಿ ನಿಮ್ಗೆ ಅದು ಅಪ್ಡೇಟ್ ಆಗಿರೋದು ಕಾಣಿಸುತ್ತೆ. ಹಾಗೆ ಮೇಲ್ ಕೂಡ ಬರುತ್ತೆ, ಪೇಮೆಂಟ್ ಮೆಥಡ್ ಅಪ್ಡೇಟೆಡ್ ಅಂತ. ನೋಡಿದ್ರಿ ಅಲ್ವಾ, ಈ ಸ್ವಿಫ್ಟ್ BIC ಕೋಡ್ ಏನಿದೆ ಇದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಗೆ ಮಾತ್ರನೇ ಹಾಕುವಂತದ್ದು. ಯೂಟ್ಯೂಬ್ ಇಂದ ಬರುವಂತ ದುಡ್ಡು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಆ ಒಂದು ಕೋಡ್ ಅನ್ನ ಕೇಳಿದ್ದಾರೆ. ಸೊ ನಮ್ದು ಚಿಕ್ಕನಾಯಕನಹಳ್ಳಿ ತಾಲೂಕ್ ಆಗಿರೋದ್ರಿಂದ ಇದಕ್ಕೆ ಸ್ವಿಫ್ಟ್ ಕೋಡ್ ಇರಲಿಲ್ಲ, ಬರೀ IFSC ಕೋಡ್ ಮಾತ್ರ ಇತ್ತು. ಹಾಗೇನೆ ಗೂಗಲ್ ಅಲ್ಲಿ ಚೆಕ್ ಮಾಡಿದಕ್ಕೆ ನಿಯರೆಸ್ಟ್ ಬ್ರಾಂಚ್ಗೆ ನೀವು ಹಾಕೊಳ್ಬಹುದು, ಅಲ್ಲಿಂದ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಇತ್ತು. ಹಾಗಾಗಿ ನಾನು ತುಮಕೂರು ಬ್ಯಾಂಕಿನ ಸ್ವಿಫ್ಟ್ ಕೋಡ್ ಅನ್ನ ಅಪ್ಲೈ ಮಾಡಿದ್ದೀನಿ. ನೀವು ನಿಮ್ಮ ಊರಲ್ಲಿರುವಂತಹ ಬ್ಯಾಂಕ್ಗೆ ಆ ಕೋಡ್ ಇರಲಿಲ್ಲ ಅಂದ್ರೆ ನಿಮ್ಮ ಹತ್ರದ ನಿಮ್ಮ ಡಿಸ್ಟಿಕ್ ಬ್ಯಾಂಕಿನ ಕೋಡ್ ಅನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.